ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಛಾಯಾಸ್ ಕುಕ್ಕಿಂಗ್ ಚಾನೆಲ್. ಇವತ್ತು ನಮ್ಮ ಸಿಸ್ಟರ್ ರೆಸಿಪಿ ಆಗಿರುತ್ತೆ. ಅವರು ಇವತ್ತು ಮಂಡಕ್ಕಿ ಸೂಸ್ಲಾ ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾರೆ ನೋಡೋದ ಬನ್ನಿ. ಫಸ್ಟು ಒಂದು ಕಡಾಯಿಗೆ ಆಯಿಲ್ ಹಾಕ್ಕೊಳ್ತಾ ಇದ್ದಾರೆ. ಅದು ಕಾದಾದ್ಮೇಲೆ ಒಂದು 4-5 ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ರು, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದಾರೆ. ಇದು ಸ್ವಲ್ಪ ಎಣ್ಣೆಲಿ ಬೆರ್ತಾ ಆದಮೇಲೆ ಒಂದು 3-4 ಈರುಳ್ಳಿನ ಸ್ಲೈಸ್ ಆಗಿ ಹೆಚ್ಚಿ ಇಟ್ಕೊಂಡಿದ್ರು, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದಾರೆ. ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಇದು ಫ್ರೈ ಆದಮೇಲೆ ಕೊರಿಯಂಡರ್ ಲೀವ್ಸ್ ಕೂಡ ತೊಳೆದಿಟ್ಕೊಂಡಿದ್ರು, ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದಾರೆ. ಇದು ಫ್ರೈ ಆದಮೇಲೆ ಒಂದು 6 ಮೊಟ್ಟೆ ತೊಗೊಂಡಿದ್ದೀವಿ. ಇದನ್ನು ನಾವು 4 ಮೆಂಬರ್ಸ್ಗೆ ಆಗೋಷ್ಟು ಮಾಡ್ಕೊಳ್ತಾ ಇದ್ದೀವಿ. ಇದು ಎಷ್ಟು ಕ್ವಿಕ್ಕಾಗಿ ರೆಡಿ ಆಗುತ್ತೆ ಅಂದರೆ ಬ್ಯಾಚುಲರ್ಸ್ ಕೂಡ ಮಾಡ್ಕೊಂಡು ತಿನ್ಬೋದು. ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ. ಇದನ್ನು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಆಗಿ ಮಾಡ್ಕೊಂಡು ತಿನ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಆಗಿ ಮಾಡ್ಕೊಂಡು ತಿನ್ಬೋದು. ನನಗಂತೂ ತುಂಬಾ ಇಷ್ಟ. ಈಗ ನಾವು 6 ಮೊಟ್ಟೆನೂ ಹೊಡ್ಕೊಂಡಿದ್ದಾಗಿದೆ. ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ಫ್ರೈ ಮಾಡ್ಕೊಳ್ಬೇಕಾದ್ರೇ ಸಿಮ್ಮಲ್ಲಿಡೋದು ಒಳ್ಳೆಯದೇ. ಇಲ್ಲ ಅಂದರೆ ಕೆಳಗಡೆ ತಳ ಇಡುತ್ತೆ, ಇಲ್ಲ ಅಂದರೆ ಸೀದೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಈಗ ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟನ್ನ ಹಾಕ್ಕೊಳ್ತಾ ಇದ್ದಾರೆ. ಇದ್ರ ಜೊತೆ ನಾವು ಚಿಕನ್ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೀವಿ. ಚಿಕನ್ ಮಸಾಲ ಯಾಕೆ ಅಂದರೆ ಫ್ಲೇವರ್ಗೋಸ್ಕರ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಚಿಕನ್ ಮಸಾಲ ಹಾಕ್ಕೊಳ್ತಾ ಇದ್ದಾರೆ. ಇದ್ರ ಜೊತೆ ನಾವು ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀವಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಳ್ಬೋದು. ಮಕ್ಕಳು ತಿಂತಾರಂದ್ರೆ ಇನ್ನೂ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡಾದ್ಮೇಲೆ ಫ್ರೈ ಮಾಡ್ಕೊತಾ ಇದ್ದಾರೆ. ಇದು ಫ್ರೈ ಆದಮೇಲೆ ಪೂರಿನ ನಾವು ತೊಳ್ಕೊಂಡು ಹಾಗೆ ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ನೀರಲ್ಲಿ ತೊಳೆದು ನೆನೆಸಿಡೋದಂತ ಏನೂ ಬೇಡ, ನೀರಲ್ಲಿ ತೊಳ್ಕೊಂಡು ಹಾಗೆ ಹಾಕ್ಕೊಳ್ಬೇಕು. ನೀರಲ್ಲಿ ನೆನೆಸಿಟ್ಬಿಟ್ರೆ ಫುಲ್ ಮೆತ್ತ ಆಗಿಬಿಡುತ್ತೆ, ತಿನ್ನೋಕೆ ಅಷ್ಟು ಮಜಾ ಸಿಗಲ್ಲ, ಚೆನ್ನಾಗೂ ಇರಲ್ಲ. ಈಗ ತೊಳ್ಕೊಂಡು ಹಾಗೆ ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಈಗ ಇದು ಕೂಡ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.